ಈಗ ಶ್ರೀರಾಮುಲು ನೆನ್ನೆ ಒಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ. ಇಂಥ ಒಂದು ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ವ್ಯಕ್ತಿನ ತರಾತುರಿಲಿ ಕರ್ಕೊಂಡು ಸುಟ್ಟಾಕಿದ್ದು ಯಾತಕ್ಕೆ? ಆ ಬಾಡಿನ ಯಾವ ಕಾರಣಕ್ಕೆ ಸುಟ್ಟಾಕಿದ್ದೀರಿ? ಈಗ ಏನು ಸತ್ಯಾಂಶ ಹೊರಗೆ ತರ್ತೀರಿ ಸುಟ್ಟಾಕಿ ಬಾಡಿನ? ಅವ್ರ ಕುಟುಂಬದವರು, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪದ್ಧತಿ, ನಾವು ಸುಡ್ತಕ್ಕಂಥದ್ದಿಲ್ಲ. ನಮ್ಮ ಕುಟುಂಬದಲ್ಲಿ ನಾವು ಉಳ್ತಕ್ಕಂಥದ್ದು ನಮ್ಮ ಕುಟುಂಬದ ಒಂದು ಸಂಸ್ಕೃತಿ, ನಾವು ಸಮಾಧಿ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಅವ್ರ ಕುಟುಂಬದವ್ರು ಹೇಳಿದ್ರು. ಅದು ಎಲ್ಲವನ್ನ ನೆಗ್ಲೆಕ್ಟ್ ಮಾಡಿ ಆ ಕುಟುಂಬದವರ ಮಾತನ್ನು ಕೇಳದೆ ತರಾತುರಿಲಿ ಸುಟ್ಟಿರ್ತಕ್ಕಂಥ ಉದ್ದೇಶ ಏನು? ವಿಮ್ಸ್ ಡೈರೆಕ್ಟ್ರ್ ಕೈಲಿ ಹೇಳಿಕೆ ಕೊಡಿಸ್ತಾರೆ. ನೆನ್ನೆ ನೋಡಿದೆ ಅದನ್ನು ನಾನು. ಏನು 2 ಬಾರಿ ಶವ ಪರೀಕ್ಷೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದೆ. ಈಗ ಇಲ್ಲ 2 ಬಾರಿ ಆಗಲಿಲ್ಲ, 1 ಬಾರಿ ಆಗಿರೋದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ. ಈಗ ನೆನ್ನೆ ಏನು ಕ್ಲಾರಿಫಿಕೇಷನ್ ಕೊಡಿಸ್ತಾರೆ ಆ ಬ್ರಿಮ್ ಡೈರೆಕ್ಟ್ರು, ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಡೈರೆಕ್ಟ್ರ್ ಹೇಳಿಕೆ ಏನು ಕೊಡ್ತಾನೆ? ಇಲ್ಲ, ನಾವು 6 ಗಂಟೆಗೆ ಶುರು ಮಾಡೋದು ಶವ ಪರೀಕ್ಷೆನ, ಭಾಳ ಸಮಯ ತಗೊಂಬಿಡ್ತು ನಮಗೆ, 8-9 ಗಂಟೆ ಆಗಿಬಿಡ್ತು. 6 ಗಂಟೆಗೆ ಶುರು ಮಾಡಿದ್ದು. ಸರಿಯಪ್ಪ, 6 ಗಂಟೆಗೆ ಶುರು ಮಾಡಿ 8 ಗಂಟೆ ಆಯಿತು, 9 ಗಂಟೆ ಆಯಿತು, ನಿಮ್ಮ ಸಮಯ ಎಷ್ಟೊತ್ತು ತಗೊಂಡ್ರಿ? ನನ್ನ ಪ್ರಶ್ನೆ ಇಲ್ಲ ಇಲ್ಲಿ, ನಾನು ಅದನ್ನು ಕೇಳಲ್ಲ. ಅವೇನೋ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು, ಚೂರುಗಳು ತೆಗಿಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಡ್ತು ಅಂತ ಹೇಳ್ತಾರೆ. ನೆನ್ನೆ ಅವರೇ ಹೇಳ್ತಾರೆ, ಫಸ್ಟು ಯಾರೋ ಯೋಗೀಶ ಅನ್ನೋ ಡಾಕ್ಟ್ರು ಶವ ಪರೀಕ್ಷೆ ಪ್ರಾರಂಭ ಮಾಡ್ದ. ನೆನ್ನೆ ಅವರೇ ಹೇಳಿರೋದು ಡೈರೆಕ್ಟ್ರು ಮಾಧ್ಯಮದ ಮುಂದೆ. ಯೋಗೀಶ ಅಂತಕ್ಕಂಥ ಡಾಕ್ಟ್ರು ಏನು ಶವ ಪರೀಕ್ಷೆ ಪ್ರಾರಂಭ ಮಾಡಿದ್ರು, ನಾನು ಸರ್ಕಾರಕ್ಕೆ ಕೇಳ್ತೀನಿ, ಈ ರೀತಿಯ ಒಂದು ಮರಣ ಹೊಂದಿದಾಗ ಎಷ್ಟು ಜನ ಡಾಕ್ಟ್ರನ್ನ ಇಟ್ಕೊತೀರಿ ಶವ ಪರೀಕ್ಷೆ ಮಾಡೋದಕ್ಕೆ? ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಜನ ಡಾಕ್ಟ್ರನ್ನ ಇಟ್ಕೊಂಡು ಶವ ಪರೀಕ್ಷೆ ಮಾಡಿದಿರಿ? ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರೆ ಅವ್ರು ಹೇಳೋದು, ಶವ ಪರೀಕ್ಷೆ ಒಬ್ಬ ಡಾಕ್ಟ್ರು ಮಾಡ್ತಾನೆ, ನಿಮ್ಮ ಫೊರೆನ್ಸಿಕ್ ಸಿಬ್ಬಂದಿಗಳು ಇರಬೇಕು, ಇದು ಇರ್ತಕ್ಕಂಥ ಕಾನೂನು. ಈ ಶವ ಪರೀಕ್ಷೆ ಮೊದಲೊಬ್ಬ ಮಾಡ್ತಾನೆ, ಆಮೇಲೆ ಇವನೇ ಡೈರೆಕ್ಟ್ ಹೇಳ್ತಾ ಅವನೀಗ ಇನ್ನೊಬ್ಬ ಯಾರೋ ಚೇತನ್ ಅಂತ ಇನ್ನೊಬ್ಬ ಡಾಕ್ಟ್ರನ್ನ ಆಮೇಲೆ 3 ಗಂಟೆ ಆದಮೇಲೆ ಕರೆಸಿದ್ರಂತಲೇ. ಯಾಕೆ ಕರೆಸಿದ್ರು? ಯಾರು ಹೇಳಿ ಕರೆಸಿದ್ರು ಅವ್ರನ್ನ? ಯಾತಿಗೆ ಕರೆಸ್ಕೊಂಡ್ರಿ? ಇಲ್ಲ ಹೋಗಲಿ, ಮನುಷ್ಯನಿಗೆ ಜೀವ ಇದ್ದು ಆ ಗುಂಡು ಹೊರಗಡೆ ತೆಗೆದು ಜೀವ ಕಾಪಾಡೋಕ್ಕೋಸ್ಕರವಾಗಿ ಆ ಡಾಕ್ಟ್ರನ್ನ ಕರೆಸ್ಕೊಂಡಿದ್ರೆ, ಇಲ್ಲಪ್ಪ ಪಾಪ ಜೀವ ಉಳಿಸೋಕ್ಕೋಸ್ಕರ ಕರೆಸಿದ್ರು ಅಂತ ಹೇಳ್ಬೋದು. ಈಗ ವ್ಯಕ್ತಿ ತೀರ್ಕೊಂಡು ಹೋಗಿದ್ದಾನೆ, ತೀರ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯ ಪೋಸ್ಟ್ಮಾರ್ಟಮ್ನ ನೀವು 3 ಗಂಟೆ ಮಾಡಿದ್ರು ಆ ಜೀವ ಏನು ವಾಪಸ್ ಬರೋಲ್ಲ, 6 ಗಂಟೆ ಪೋಸ್ಟ್ಮಾರ್ಟಮ್ ಮಾಡಿದ್ರು ಜೀವ ವಾಪಸ್ ಬರೋಲ್ಲ. ಭಾಳ ಟೈಮ್ ಹಿಡ್ಕೊಂಬಿಡ್ತು. ಅದಕ್ಕೆ ಇನ್ನೊಬ್ಬ ಡಾಕ್ಟ್ರನ್ನ ಆಮೇಲೆ ಕರೆಸಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇಲ್ಲೇ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ 2ನೇ ಒಬ್ಬ ಡಾಕ್ಟ್ರನ್ನ ಕರೆಸಿರ್ತಕ್ಕಂಥದ್ದು ಶವ ಪರೀಕ್ಷೆಗೆ. ಶವ ಪರೀಕ್ಷೆ ಮಾಡೋಕ್ಕೆ ಕರೆಸಿದ್ರು ಈ 2ನೇ ಡಾಕ್ಟ್ರನ್ನ. ಇಲ್ಲ ಪಾಪ ಅವನಿಗೆ ಅಸಿಸ್ಟ್ ಮಾಡೋದಕ್ಕೆ 1ನೇ ಡಾಕ್ಟ್ರಿಗೆ ಅವೆಲ್ಲ ತೆಗಿಲಿಕ್ಕಾಗಿದೆ, ಪಾಪ ಸುಸ್ತಾಗಿದ್ದ. ಆ ಸತ್ತಿರ್ತಕ್ಕಂಥ ವ್ಯಕ್ತಿ ಬಾಡಿಯಿಂದ ಆ ಚೂರುಗಳು ತೆಗಿಲಿಕ್ಕೆ ಆ ಕಾರ್ಟ್ ಇದ್ದು, ಅದಕ್ಕೋಸ್ಕರವಾಗಿ ಪಾಪ ಅವನಿಗೆ ಶ್ರಮ ಆಗೋಯ್ತು, ಸುಸ್ತಾಗ್ಬಿಟ್ಟಿದ್ದ ಅಂತೇಳಿ ಕರೆಸಿದ್ರ.